ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ. ನಾನಿವತ್ತು ವಿಶೇಷವಾಗಿ ನಿಮಗೆ ಕಷ್ಟ ಬಂದಂಥ ಸಂದರ್ಭದಲ್ಲಿ ವಿಶೇಷವಾಗಿ ನೀವು ರಾಯರನ್ನು ಯಾವ ರೀತಿ ಪ್ರಾರ್ಥನೆ ಮಾಡಿದರೆ ನಿಮಗೆ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಬಂದು ಒದಗಿರುವಂಥ ತೀವ್ರವಾದ ಕಷ್ಟ, ಅಂದರೆ ಆ ಕಷ್ಟದಲ್ಲಿ ನಿಮಗೆ ಒಂದೇ ಒಂದು ಕ್ಷಣದಲ್ಲಿ ನೀವು ಆ ಕಷ್ಟದಿಂದ ನೀವು ಪಾರಾಗಬೇಕಾಗಿರುತ್ತೆ. ಅಂಥ ಸಂದರ್ಭಗಳಲ್ಲಿ ನೀವು ರಾಯರ ಈ ಮಂತ್ರನ ನೀವು ಹೇಳ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ವಿಪತ್ತು, ಸಂಕಟ, ಸಮಸ್ಯೆ ನಾವು ಆ ಕ್ಷಣದಲ್ಲಿ ಬೇಗ ದೂರ ಆಗಬೇಕು ಅಂತ ಬಯಸುವಂಥವ್ರು ಪ್ರತಿಯೊಬ್ಬರು ಕೂಡ ಇದನ್ನು ನೀವು ಈ ಮಂತ್ರನ ಹೇಳ್ಕೊಳ್ಳೋ ಅಂಥ ಅಭ್ಯಾಸನ ಮನಸ್ಸಿನಲ್ಲಿ ಯಾವಾಗಲೂ ಹೇಳ್ಕೊತಾ ಇರಿ. ಯಾಕಂದರೆ ನೋಡಿ, ಯಾವುದೋ ಒಂದು ಕೆಲಸದ ವಿಷಯಕ್ಕೆ ಆಚೆ ಹೋಗಿರ್ತೀರ, ಅಲ್ಲಿ ನಿಮಗೆ ಯಾವುದೋ ರೀತಿಯ ಸಮಸ್ಯೆ ಆಗ್ಬೋದು, ದೈಹಿಕವಾಗಿ ಆಗ್ಬೋದು, ಮಾನಸಿಕವಾಗಿ ಆಗ್ಬೋದು, ಅಥವಾ ನಿಮಗೆ ಅವಮಾನ ಆಗುವಂಥದ್ದಾಗ್ಬೋದು. ಅಂಥ ಸಂದರ್ಭಗಳಲ್ಲಿ ನೀವು ರಾಯರನ್ನು ನೀವು ಪ್ರಾರ್ಥನೆ ಮಾಡಿ. ಅಥವಾ ನಿಮ್ಮ ಗಂಡ ನಿಮಗೆ ಗೊತ್ತಿಲ್ಲದಿದ್ದಂಗೆ ನೀವು ಯಾವುದೋ ಒಂದು ತಪ್ಪನ್ನು ಮಾಡಿರ್ತೀರ, ಆ ತಪ್ಪಿಗೆ ನಿಮಗೆ ಶಿಕ್ಷೆ ಆಗಬೇಕು ಅಂತ ಹೇಳಿ ಮನೇಲಿ ಇನ್ನೇನೋ ಜಗಳ ಆಗ್ತಾ ಇದೆ, ಇನ್ನು ನನ್ನ ಗಂಡ ಬಂದು ಗೊತ್ತಿದ್ದು ಮಾಡಿರ್ತೀರೋ ಗೊತ್ತಿಲ್ಲದಲೇ ಮಾಡಿರ್ತೀರೋ ಗೊತ್ತಿಲ್ಲ, ಆದರೆ ನನ್ನ ಗಂಡ ಬಂದು ನನ್ನನ್ನು ಇನ್ನೇನು ಹೊಡಿತಾನೆ ಅಥವಾ ಇನ್ನೇನೋ ಮಾಡ್ತಾನೆ ಅಥವಾ ನನ್ನನ್ನು ಸಾಯಿಸ್ಬಿಡ್ತಾನೆ ಅನ್ನೋ ಭಯ ನಿಮ್ಮಲ್ಲಿ ಕಾಡ್ತಾ ಇದ್ದರೆ ಆವಾಗಲೂ ಕೂಡ ನೀವು ಈ ಮಂತ್ರನೇ ಹೇಳ್ಕೊಬೋದು. ಅಥವಾ ಎಕ್ಸಾಮ್ ಹಾಲ್ಗೆ ಹೋಗಿದ್ದೀವಿ, ನಾವು ಓದಿರೋ ಅಂಥದ್ದು ನಮಗೆಲ್ಲ ಮರ್ತೋಗ್ತಾ ಇದೆ, ಏನಾದರೂ ಮಾಡಿ ನಾವು ಓದಿರೋದು ಸ್ವಲ್ಪ ಪಾಸ್ ಆಗೋಷ್ಟಾದ್ರೂ ನಮಗೆ ನೆನಪು ಬರಲಿ ಅಂತ ನೀವು ಪ್ರಾರ್ಥನೆ ಮಾಡ್ಕೊಬೋದು. ಅಥವಾ ನಿಮಗೆ ಯಾವುದೋ ಒಂದು ಟ್ರೈನಲ್ಲಿ ಹತ್ತಿರ್ತೀರ, ಯಾವುದೋ ಇದಕ್ಕಿದ್ದಂತೆ ಟ್ರೈನು ನಿಮಗೆ ಅಲ್ಲಿ ಹೋಗೋಕ್ಕಾಗ್ದಲ್ಲೇ ಇರ್ಬೋದು, ಇದಕ್ಕಿದ್ದಂತೆ ಟ್ರೈನಲ್ಲಿ ಬೆಂಕಿ ಕಾಣಿಸ್ಕೊಳ್ಳೋ ಅಂಥದ್ದು ಇರ್ಬೋದು, ಅಥವಾ ನಿಮಗೆ ಆರೋಗ್ಯದಲ್ಲಿ ಏನಾದರೂ ಏರುಪೇರು ಆಗೋ ಅಂಥದ್ದು ಇರ್ಬೋದು, ಅಥವಾ ನಿಮಗೆ ಹಸುವಾಗ್ಬೋದು, ಕೆಳಗಡೆ ಹೋಗಬೇಕು ಅನಿಸುತ್ತೆ ಅಥವಾ ಬಾತ್ರೂಮ್ಗೆ ಹೋಗಬೇಕು ಅನಿಸುತ್ತೆ, ನಿಮಗೇನೋ ಒಂದು ಸಂಕಟ ಆಗ್ತಾ ಇರುತ್ತೆ. ಅಂಥ ಸಮಯದಲ್ಲಿ ನಿಮಗೆ ಯಾರು ಸಹಾಯಕ್ಕೆ ಬರ್ತಾ ಇಲ್ಲ ಅಂತಂದಾಗ ನೀವು ರಾಯರ ಈ ಮಂತ್ರನ ನೀವು ಹೇಳ್ಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ಆಪತ್ತು, ವಿಪತ್ತು, ಸಮಸ್ಯೆಗಳಿದ್ದರೆ ಅದರಿಂದ ತಕ್ಷಣ ಪರಿಹಾರ ಆಗೋದಕ್ಕೆ ಈ ಸ್ತೋತ್ರ ನಿಮಗೆ ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ. ಅಕಸ್ಮಾತು ನಿಮ್ಮ ಜೀವನದಲ್ಲಿ ನಿಮ್ಗೆ ಗೊತ್ತಿದ್ದೋ ಗೊತ್ತಿಲ್ಲದಿದ್ದೇನೋ ನೀವು ಮಾಡೋವಂಥ ಕೆಲಸಗಳಲ್ಲಿ ನಿಮ್ಮ ಬಾಸ್ ಯಾವುದೋ ಒಂದು ಕೆಲಸ ಹೇಳಿರ್ತಾರೆ, ಗೊತ್ತಿದ್ದೋ ಗೊತ್ತಿಲ್ಲದಿದ್ದೇನೋ ತಪ್ಪು ನಿಮ್ಮಿಂದ ಆಗಿರುತ್ತೆ. ಅಂಥ ತಪ್ಪುಗಳು ನಿಮ್ಗೆ ಗೊತ್ತಿದ್ದು ಮಾಡಿರ್ತೀರೋ ಗೊತ್ತಿಲ್ಲದೆಲ್ಲ ಮಾಡಿರ್ತೀರೋ ಅಂತಹ ಸಮಸ್ಯೆಗಳಿಂದ ನೀವು ಪಾರಾಗಬೇಕು ಅಂದಾಗ ನೀವು ರಾಯರನ್ನು ನೀವು ಪ್ರಾರ್ಥನೆ ಮಾಡಬೇಕಾಗುತ್ತೆ. ಅಕಸ್ಮಾತು ನಿಮಗೆ ಯಾವುದೋ ಒಂದು ರೀತಿಲಿ ಯಾರ್ದೋ ಒಬ್ರದ್ದು ದುಡ್ಡನ್ನು ನೀವು ಗೊತ್ತಿದ್ದೋ ಗೊತ್ತಿಲ್ದಿದ್ದೆಲ್ಲ ಯಾರ್ದಾರ್ದು ಒಂದು ವಸ್ತುನ ಎತ್ಕೊಂಡ್ಬಿಟ್ಟಿರ್ತೀರ, ಅದು ಗೊತ್ತಿದ್ದು ಎತ್ಕೊಬೇಕು ಅನ್ನೋದಿರಲ್ಲ, ಆಸೆಯಿಂದ ಎತ್ಕೊಂಡ್ಬಿಟ್ಟಿರ್ತೀರ, ಅದು ಕಳ್ಳತನದ ಆಪಾದನೆ ನಿಮ್ಮ ಮೇಲೆ ಬರೋ ಅಂಥದ್ದಾಗಿರುತ್ತೆ. ಆ ಕ್ಷಣ ನೀವು ಅದನ್ನು ವಾಪಸ್ ಇಟ್ಟು ನಾವು ಅದರಿಂದ ಬಚಾವಾಗಬೇಕು ಅಂತ ಬಯಸ್ತಾ ಇರ್ತೀರ, ಏನು ಮಾಡಬೇಕು ಅಂತ ಗೊತ್ತಿರೋದಿಲ್ಲ. ಅಂಥ ಸಮಯದಲ್ಲಿ ನೀವು ಈ ರಾಯರ ಮಂತ್ರನೇ ಹೇಳ್ಕೊಳ್ಳಿ. ಅಂದರೆ ನಾನು ಹೇಳ್ತಾ ಇರೋದು ಉದಾಹರಣೆ, ಇದನ್ನು ಮಾಡಿಬಿಟ್ಟು ನೀವು ಅಂಗಡಿಗೆ ಹೋಗ್ಬಿಟ್ಟು ಒಡವೆ ಕದ್ಬಿಟ್ಟು ನಿಂತ್ಕೊಂಬಿಟ್ಟು ಈ ಮಂತ್ರ ಹೇಳ್ಬಿಟ್ಟು ಅವ್ರ ಎದುರಿಗೆ ಕದ್ದು ನಿಂತ್ಕೊಂಬಿಟ್ಟು ರಾಯರ ನನ್ನನ್ನು ಬಚಾವ್ ಮಾಡಿ ಅಂದರೆ ಆಗೋದಿಲ್ಲ. ಯಾಕಂದರೆ ನಾವು ಮಾಡುವಂಥ ಕೆಲಸಗಳು ನಮ್ಮ ವಿವೇಚನೆಗೆ ಬದ್ಧವಾಗಿದ್ದು ನಮಗೆ ಅದು ಕರೆಕ್ಟಾಗಿದ್ದು ನಾವು ಮಾಡೋವಂಥ ಕೆಲಸಗಳಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದಲ್ಲೇನೋ ಅಚಾತುರ್ಯದಿಂದ ನಮಗೇನಾದ್ರೂ ಒಂದು ಕಷ್ಟಗಳು, ವಿಪತ್ತುಗಳು, ಸಮಸ್ಯೆಗಳು ಅದು ಬಂದಾಗ ಅದರಿಂದ ನಾವು ಪಾರಾಗೋದಕ್ಕೆ ಯಾವುದಾದ್ರೂ ಒಂದು ಸಂಕಟದಲ್ಲಿ ಸಿಗಾಕೊಂಡಾಗ ಅದರಿಂದ ವಿಮುಕ್ತಿ ಪಡೆಯೋದಕ್ಕೆ ನಾವು ಈ ಮಂತ್ರನೇ ಹೇಳ್ಕೊಬೇಕಾಗತ್ತೆ. ಯಾಕಂದರೆ ನೋಡಿ, ನಮಗೆ ಕೆಲವೊಂದು ಸಮಸ್ಯೆಗಳು ತಕ್ಷಣ ಆಗ್ಬಿಡುತ್ತೆ. ಯಾಕಂದರೆ ಯಾವುದೋ ಒಂದು ಆರೋಗ್ಯದ ಸಮಸ್ಯೆ ತಕ್ಷಣ ಬಂದ್ಬಿಡುತ್ತೆ, ಉಸಿರಾಟದ ಪ್ರಾಬ್ಲಮ್ ಆಗ್ಬೋದು, ಅಥವಾ ನಮಗೆ
ಎದ್ದು ಓಡಾಡೋಕ್ಕಾಗದೇ ಇರೋ ಅಂಥದ್ದಾಗ್ಬೋದು, ಅಥವಾ ನಾವು ಯಾವುದೋ ಒಂದು ಆಪ್ರೇಷನ್ ಥಿಯೇಟ್ರಿಗೆ ಒಂದು ರೋಗಿನ ಕಳಿಸಿರ್ತೀವಿ, ಅವರು ಬದುಕಿ ಬರ್ತಾರೋ ಬರಲ್ವೋ ಅನ್ನೋದು ನಮಗೆ ಗೊತ್ತಿರೋದಿಲ್ಲ. ಹೆರಿಗೆಗಳಿಗೆ ಕಳಿಸಿರ್ತೀವಿ, ಅವರು ಅದರಿಂದ ಪಾರಾಗಿ ಬರ್ತಾರಾ ಇಲ್ವಾ ಅನ್ನೋದು ಗೊತ್ತಿರೋದಿಲ್ಲ. ಅಂತಹ ವಿಪತ್ತುಗಳು, ಸಂಕಟಗಳು, ನೋವುಗಳು ನಿಮ್ಮಲ್ಲಿ ಆ ಕ್ಷಣದಲ್ಲಿ ಯಾರೋ ಬಂದು ನಮ್ಮನ್ನು ಹೊಡಿತಾರೆ, ಬೈತಾರೆ, ನಾವು ಅದರಿಂದ ತಪ್ಪಿಸ್ಕೊಂಡ್ರೆ ಸಾಕು. ನಾವು ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಾವು ತಪ್ಪನ್ನು ಮಾಡಿದ್ದೀವಿ, ಆ ತಪ್ಪಿನಿಂದ ನಾವು ಪಾರಾಗಬೇಕು ಅಂತ ಬಯಸೋ ಅಂಥವ್ರು ಈ ಮಂತ್ರನೇ ಹೇಳ್ಕೊಬೇಕು. ನಾವು ಈ ವಿವೇಚನೆ ಮಾಡಿ, ಯೋಚನೆ ಮಾಡಿ, ಅದು ನಮಗೆ ಆಗುತ್ತಾ ಇಲ್ವಾ ಅಂತ ನಾವು ತಿಳ್ಕೊಂಡು ಮಾಡಬೇಕಾಗುತ್ತೆ. ಯಾಕಂದರೆ ಕೆಲವೊಬ್ರು ಏನು ಅಂದರೆ ನಂಬಿಕೆ ಇರುತ್ತೆ, ಮೂಢನಂಬಿಕೆಗಳನ್ನು ಬೆಳೆಸ್ಕೊಂಡ್ಬಿಡ್ತಾರೆ, ಮೌಢ್ಯತೆಯನ್ನು ಬೆಳೆಸ್ಕೊತಾರೆ. ಅದು ತಪ್ಪು. ನಾವು ಒಬ್ಬರನ್ನ ಕೊಲೆ ಮಾಡಿಬಿಟ್ಟು ಆ ಕೊಲೆನ ನಾವು ಮಾಡೇ ಇಲ್ಲ ಅಂತಂದರೆ ಅದು ತಪ್ಪಾಗುತ್ತೆ. ಯಾವಾಗಲೂ ಅಷ್ಟೇ, ನಾವು ಮಾಡೋವಂಥ ಕೆಲಸಗಳು ಕ್ರಮಬದ್ಧವಾಗಿ, ಶಿಸ್ತುಬದ್ಧವಾಗಿ, ನಾವು ಭಗವಂತನ ಸ್ಮರಣೆ ಮಾಡಿ, ಭಗವಂತನ ಆರಾಧನೆ ಮಾಡಿ, ನಮಗೆ ಗೊತ್ತಿಲ್ಲದಂಗೆ ನಾವು ಮಾಡಿಲ್ದಿರೋ ಅಂಥ ತಪ್ಪುಗಳು ನಮ್ಮ ತಲೆ ಮೇಲೆ ಬರ್ತಾ ಇದೆ ಅಂದಾಗ ಭಗವಂತ ಖಂಡಿತವಾಗ್ಲೂ ನಮ್ಮನ್ನು ರಕ್ಷಣೆ ಮಾಡೋದಕ್ಕೆ ಈ ಮಂತ್ರ ಸಹಾಯ ಮಾಡುತ್ತೆ ಅನ್ನೋ ಉದ್ದೇಶದಿಂದ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನೋಡಿ, ಆ ಮಂತ್ರ ಈ ರೀತಿ ಇದೆ. ಇಷ್ಟಪ್ರಧಾನೇನ ಕಷ್ಟಪ್ರದ ನೋಡಿ, ಇನ್ನೊಂದು ಹೇಳ್ತೀನಿ ಆ ಮಂತ್ರನ. ಇಷ್ಟ ಪ್ರಧಾನೇನ ಕಷ್ಟ ಪ್ರಹಾರೇಣ ಶಿಷ್ಟ ಸ್ತುತ ಶ್ರೀಪಾದಂಬೋಜಭ ಶ್ರೀರಾಘವೇಂದ್ರಾಯ 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 ಪಾಹಿ ಪ್ರಭೋ. ನೋಡಿ, ಇನ್ನೂ ಒಂದು ಸರಿ ಆ ಮಂತ್ರನ ಹೇಳ್ಕೊಡ್ತೀನಿ. ಇಷ್ಟ ಪ್ರಧಾನೇನ ಕಷ್ಟ ಪ್ರಹಾರೇಣ ಶಿಷ್ಟಸ್ತುತ ಶ್ರೀಪಾದಂಬೋಜಭ ಶ್ರೀರಾಘವೇಂದ್ರಾಯ 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 ಪಾಹೇ ಪ್ರಭೋ. ಇದನ್ನು ನೀವು ಹೇಳ್ಕೊಬೇಕಾಗುತ್ತೆ. ನೋಡಿ, ಈ ಮಂತ್ರನ ನೀವು ಪ್ರತಿದಿನ ನೀವು ಕಷ್ಟದ ಸಮಯಗಳಲ್ಲಿ, ನಿಮಗೆ ವಿಪತ್ತುಗಳು ಬಂದಾಗ ಸಾಕು, ಈ 2 ಸಾಲುಗಳನ್ನು ನೀವು ಹೇಳ್ಕೊಂಡ್ರೆ ಸಾಕು. ಯಾವುದಪ್ಪ ಅದು ಅಂತಂದರೆ, ಇಷ್ಟ ಪ್ರಧಾನೇನ ಕಷ್ಟ ಪ್ರಹಾರೇಣ ಶಿಷ್ಟಸ್ತುತ ಶ್ರೀಪಾದಂಬೋಜ ಬೋ ಶ್ರೀರಾಘವೇಂದ್ರಾಯ ಶ್ರೀ ಅಂತ ನೀವು ಹೇಳ್ಕೊಬೋದು. ನೋಡಿ, ಇಷ್ಟನ್ನು ಹೇಳ್ಕೊಂಡ್ರೆ ಸಾಕು ನೀವು. ನೋಡಿ, ಇನ್ನೂ ಒಂದು ಸರಿ ಹೇಳ್ಕೊಡ್ತೀನಿ. ಇಷ್ಟ ಪ್ರಧಾನೇನ ಕಷ್ಟ ಪ್ರಹಾರೇಣ ಶಿಷ್ಟಸ್ತುತ. ನೋಡಿ, ಇನ್ನೂ ಒಂದು ಸರಿ ಹೇಳ್ತೀನಿ ನೋಡಿ. ಇಷ್ಟಪ್ರಧಾನೇನ ಕಷ್ಟಪ್ರಹಾರೇಣ ಶಿಷ್ಟಸ್ತುತ ಶ್ರೀಪಾದಂಬೋಜಭೋ ಶ್ರೀರಾಘವೇಂದ್ರಾಯ 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 ಪಾಹೇ ಪ್ರಭೋ ಅಂತ ನೀವು ಹೇಳ್ಕೊಬೋದು. ಇದನ್ನು ನೀವು ಹೇಳ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ರಾಯರ ಅನುಗ್ರಹ ಸದಾ ನಿಮ್ಮ ಜೊತೆ ಇರುತ್ತೆ. ಖಂಡಿತವಾಗ್ಲೂ ಕಷ್ಟ ಬಂದಾಗ ನೀವು ಈ ಸಾಲುಗಳನ್ನು ನೀವು ಹೇಳ್ಕೊಬೋದು ಅಂತ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಖಂಡಿತವಾಗ್ಲೂ ಈ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊತೀನಿ. ತುಂಬ ಸರಳವಾದದ್ದು, ಆದರೆ ಖಂಡಿತವಾಗ್ಲೂ ನೀವು ಕಷ್ಟದಲ್ಲಿ ರಾಯರನ್ನು ಈ ಮಂತ್ರದ ಮುಖಾಂತರ ಹೇಳ್ಕೊಳ್ಳಿ. ನೋಡಿ, ಇನ್ನೂ ಒಂದು ಸರಿ ಹೇಳ್ತೀನಿ. ಇಷ್ಟ ಪ್ರಧಾನೇನ ಕಷ್ಟ ಪ್ರಹಾರೇಣ ಶಿಷ್ಟಸ್ತುತ ಶ್ರೀಪಾದಂಬೋಜಭೋ ಶ್ರೀರಾಘವೇಂದ್ರಾಯ 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 ಪಾಹೇ ಪ್ರಭೋ ಅಂತ ಹೇಳ್ಕೊಂಡ್ರೆ ಸಾಕು. ಸರಿನಾ ಸ್ನೇಹಿತರೆ? ಈ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.